ಸ್ನೇಹಿತರೆ, ಈ ಅಕಾಲಿಕ ಮಳೆಯಿಂದ ಆಗುವ ತೊಂದರೆಗಳೇನಿದೆ, ಅದಕ್ಕೆ ಮತ್ತೊಂದು ಸರಳವಾದ ಮನೆ ಔಷಧನ ಹೇಗೆ ತಯಾರಿಸೋದು ಅಂತ ನೋಡೋಣ ಬನ್ನಿ. ಮೊದಲು ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ನಿಂಬೆಹಣ್ಣು, ಪಪ್ಪಾಯಿ ಪೇಸ್ಟ್, ಅರಿಶಿಣದ ಪುಡಿ, ಚಕ್ಕೆ ಹಾಗೂ ಪುದೀನ. ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಮೊದಲಿಗೆ ನಾವು ಪುಟಾಣಿಯಲ್ಲಿ ಸ್ವಲ್ಪ ಚಕ್ಕೆ ಮತ್ತು ಪುದೀನವನ್ನು ನಾವು ತೆಗೆದುಕೊಳ್ಬೇಕು. ಒಂದು ಚಿಕ್ಕ ಗಾತ್ರದ ಚಕ್ಕೆಯನ್ನು ಹಾಕ್ಕೊಳ್ಬೇಕು. ಒಂದು 5ರಿಂದ 6 ಎಲೆಗಳು ಪುದೀನ. ಇದನ್ನು ಹಾಕ್ಕೊಂಬಿಟ್ಟು ಈಗ ನಾವು ಅದನ್ನು ಜಜ್ಕೊಳ್ಬೇಕು. ಇದು ಈಗ ಸಿದ್ಧವಾಗಿದೆ. ಇದನ್ನು ನಾವು ಈಗ ಇದನ್ನು ಹಾಕ್ಕೊಂಡ ನಂತರ ಇದಕ್ಕೆ ನಾವು ಈಗ ಅರ್ಧ ಭಾಗದಷ್ಟು ನಿಂಬೆಹಣ್ಣಿನ ರಸವನ್ನು ನಾವು ಹಿಂಡ್ಕೊಳ್ಬೇಕು. ಇದನ್ನು ಹಿಂಡ್ಕೊಂಡ್ಮೇಲೆ ಇದಕ್ಕೆ ಚಿಟಿಕೆಯಷ್ಟು ಅರಿಶಿಣದ ಪುಡಿಯನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಮಿಕ್ಸ್ ಆದಮೇಲೆ ಈಗ ನಾವೇನು ಪಪ್ಪಾಯಿ ಹಣ್ಣಿನ ಪೇಸ್ಟನ್ನು ಮಾಡಿಟ್ಕೊಂಡಿರ್ತೀವಿ, ಇದಕ್ಕೆ ನಾವು ಇದನ್ನು ಬೆರೆಸ್ಬೇಕು. ಈಗ ಈ ಥರ ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದು ಈಗ ಸಿದ್ಧವಾಗಿದೆ. ಇದನ್ನು ಈಗ ಜ್ವರ ಬಂದಾಗ ಮತ್ತು ಶೀತ ಆದಾಗ ಆ ಸಮಯದಲ್ಲಿ ಇದನ್ನು ನೀವು 1 ಟೀ ಸ್ಪೂನಷ್ಟು ಬೆಳಿಗ್ಗೆ ಎದ್ದ ನಂತರ ಮತ್ತು ರಾತ್ರಿ ಮಲಗೋಕ್ಕಿಂತ ಮುಂಚೆ ಈ ಥರ ಮಾಡಿ ನೀವು ಫ್ರೆಶ್ ಆಗಿ ಮಾಡಿ ತೊಗೊಳ್ಬೇಕಾಗತ್ತೆ. ಮತ್ತು ಇದರಲ್ಲಿ ಹೆಚ್ಚು ಪಪ್ಪಾಯಿ ಹಣ್ಣಿನ ಹೆಚ್ಚು ಪೋರ್ಷನ್ಸ್ ಇತ್ತು ಅಂತಂದರೆ, ಜಾಸ್ತಿ ಇತ್ತು ಅಂದರೆ ತೊಂದರೆ ಇಲ್ಲ, ಅದನ್ನು ಯೂಸ್ ಮಾಡ್ಬೋದು. ಮತ್ತು ಇದನ್ನು ಯೂಸ್ ಮಾಡೋದ್ರಿಂದ ಏನು ಮುಖ್ಯವಾದಂಥದ್ದು ಅಂತಂದರೆ ಡೈಜೆಷನ್ ಸರಿಯಾಗಿ ಆಗುತ್ತೆ, ರಾತ್ರಿ ನಿದ್ದೆ ಚೆನ್ನಾಗಿ ಬರುತ್ತೆ, ಮತ್ತು ಅದಲ್ಲದೆ ಸುಸ್ತು ಅನಿಸಿದರೆ ಅದೊಂದು ಉತ್ಸಾಹ ಬರುತ್ತೆ ಅಂತೇಳಿ ಹೇಳ್ಬೋದು. ಮತ್ತು ನಿಂಬೆಹಣ್ಣಿನ ರಸವನ್ನು ನಾವು ಇದರಲ್ಲಿ ಹಾಕಿದ್ದೀವಿ. ನಿಂಬೆಹಣ್ಣಿನ ರಸದಿಂದ ನಿಮಗೆ ಯಾವುದೇ ರೀತಿ ಇನ್ಫೆಕ್ಷನ್ಸ್ ಹೊಟ್ಟೆಯಲ್ಲಿ ಆಗಿದ್ದರೆ, ಅಥವಾ ಈಗ ನಿಮ್ಗೆ ಆ ಒಂದು ತೊಂದರೆ ಬಂದಾಗ ವಾಂತಿ ಆಗ್ಬೋದು ಅಥವಾ ಭೇದಿ ಆಗ್ಬೋದು, ಅಂಥ ಒಂದು ತೊಂದರೆಯನ್ನು ತಡೆ ಹಿಡುವಂಥ ಶಕ್ತಿ ಕಾರ್ಯ ಈ ನಿಂಬೆಹಣ್ಣು ಮಾಡುತ್ತೆ ಅಂತೇಳಿ ಹೇಳ್ಬೋದು. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸನ್ನು ಸೇರಿಸಿದ್ದೀವಿ. ಅದರಲ್ಲೇ ಮತ್ತೊಂದು ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದರೆ ಅರಿಶಿಣದ ಪುಡಿ. ಇದು ಇನ್ಫೆಕ್ಷನ್ ಆಗಲಾರ್ದ ಹಾಗೆ ನೋಡ್ಕೊಂಡು ಹೋಗುತ್ತೆ, ಆ್ಯಂಟಿಸೆಪ್ಟಿಕ್ ಆಗಿ ವರ್ಕ್ ಮಾಡುತ್ತೆ ಅಂತೇಳಿ ಹೇಳ್ಬೋದು. ಹೊಟ್ಟೆಯಲ್ಲಿ ಆಗುವಂಥ ಅಥವಾ ಗಂಟಲಿಗೆ ತೊಂದರೆ ಆಗುವಂಥ ಇನ್ಫೆಕ್ಷನ್ಸ್ಗಳಿಗೆ ತುಂಬ ಫಲಕಾರಿ ಅಂತೇಳಿ ಹೇಳ್ಬೋದು. ಪರ್ಟಿಕ್ಯುಲರ್ ಆಗಿ ಈ ಒಂದು ಥೈರಾಯ್ಡ್ ಸಮಸ್ಯೆಯನ್ನು ಅನುಭವಿಸ್ತಾ ಇರುವಂಥವರಿಗೆ ಇದು ಅಮೃತ ಅಂತ ಹೇಳ್ಬೋದು. ಆ ಸಮಯದಲ್ಲಿ ಏನಾದರೂ ಜ್ವರ ಬಂದರೆ ಅಥವಾ ಏನೋ ವಾಂತಿ ಆಗ್ಬೋದು ಅಥವಾ ಗಂಟಲು ನೋವು ಬಂದಾಗ ಇಂಥ ಒಂದು ಏನು ಪರಿಹಾರ ಇದೆ, ಇದು ತುಂಬ ಉಪಯುಕ್ತವಾದಂತಹ ಒಂದು ಇವತ್ತು ಮನೆ ಔಷಧಿಯನ್ನು ನಾವು ತಯಾರಿಸಿದ್ದೀವಿ. ಇದನ್ನು ಮನೆಯಲ್ಲಿ ಮಾಡಿ ಇದರ ಉಪಯೋಗವನ್ನು ತಾವೆಲ್ಲ ಪಡೆದುಕೊಳ್ಳಿ. ಅಕಾಲಿಕ ಮಳೆಯಿಂದಾಗುವ ತೊಂದರೆಗೆ ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ನಿಂಬೆಹಣ್ಣು, ಅರಿಶಿನ ಪುಡಿ, ಪಪ್ಪಾಯಿ ಪೇಸ್ಟ್, ಚಕ್ಕೆ ಮತ್ತು ಪುದೀನ. ತಯಾರಿಸುವ ವಿಧಾನ: ಮೊದಲು ಪುಟಾಣಿಗೆ ಚಕ್ಕೆ ಮತ್ತು ಪುದೀನವನ್ನು ಹಾಕಿ ಚೆನ್ನಾಗಿ ಕುಟ್ಟಿಕೊಳ್ಳಿ. ನಂತರ ಅದಕ್ಕೆ ನಿಂಬೆ ರಸ, ಅರಿಶಿಣದ ಪುಡಿ ಮತ್ತು ಪಪ್ಪಾಯಿ ಪೇಸ್ಟನ್ನು ಹಾಕಿ ಬೆರೆಸಿಕೊಂಡರೆ ಅಕಾಲಿಕ ಮಳೆಯಿಂದಾಗುವ ತೊಂದರೆಗೆ ಮನೆ ಔಷಧ ಸಿದ್ಧ.